ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಇಂದು ಗೌರಿಬಿದನೂರು ನಗರಸಭೆಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಆಡಳಿತ ವ್ಯವಸ್ಥೆ ಸುಧಾರಿಸಲು ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕರಿಗೆ ಕಚೇರಿಗಳಲ್ಲಿ ಸುಲಭವಾಗಿ ಸ್ಪಂದನೆ ಸಿಗುವಂತೆ ಜನಸ್ನೇಹಿ ವ್ಯವಸ್ಥೆ ಜಾರಿ ತರಲಾಗುವುದು. ಇನ್ಮುಂದೆ ವಾರದಲ್ಲಿ 2 ಬಾರಿ ತಾಲೂಕುಗಳಿಗೆ ಭೇಟಿ ನೀಡಿ ಸಾರ್ವಜನಿಕ ಕುಂದುಕೊರತೆಗಳ ಸಭೆ ನಡೆಸಲಾಗುವುದು. ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲೇ ಪರಿಹಾರ ನೀಡುವ ಕೆಲಸ ಮಾಡಲಾಗುವುದು ಎಂದರು. ನಗರಸಭೆ ವ್ಯಾಪ್ತಿಯಲ್ಲಿರುವ 143 ಕಿಲೋಮೀಟರ್ ಚರಂಡಿ ವ್ಯವಸ್ಥೆ, ರಸ್ತೆ ಸುರಕ್ಷತೆಗಾಗಿ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದು. ರಾಜಕಾಲುವೆ ಒತ್ತುವರಿ ಹಾಗೂ ನಗರಸಭೆ ಜಾಗಗಳ ಒತ್ತುವರಿ ಬಗ್ಗೆ ಮಾಹಿತಿ ಪಡೆದು ಕ್ರಮ ಜರುಗಿಸಲಾಗುವುದು ಎಂದರು. ನಗರಸಭೆಯ ಒಟ್ಟು 243 ಮಳಿಗೆಗಳಿಂದ ವಾರ್ಷಿಕ ಸುಮಾರು 3 ಕೋಟಿ ರೂಪಾಯಿಗೂ ಅಧಿಕ ಆದಾಯ ಬರುತ್ತಿದೆ. ವಾಣಿಜ್ಯ ಮಳಿಗೆಗಳಿಂದ ಬರುತ್ತಿರುವ ಆದಾಯವನ್ನು ಮರುಪರಿಶೀಲಿಸಿ ಬಾಕಿ ಇರುವ ತೆರಿಗೆ ಸಮರ್ಪಕವಾಗಿ ಸಂಗ್ರಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇವತ್ತು ನಮ್ಮ ಗೌರಿಬಿದನೂರು ತಾಲೂಕಿನ ಸಮಗ್ರ ತಾಲೂಕು ಭೇಟಿಗೆ ಬಂದಿದ್ದೇನೆ. ಜಿಲ್ಲಾಧಿಕಾರಿಯಾಗಿ ಮುಂದಿನ ದಿನಗಳಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾಗಲಿ, ಜಿಲ್ಲೆಯ ಮಾನ್ಯ ಎಲ್ಲ ಶಾಸಕರಾಗಲಿ, ನಾಗರಿಕರಾಗಲಿ ಎಲ್ಲರ ಅಪೇಕ್ಷೆ ಇದೆ. ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ಕಚೇರಿಗಳಲ್ಲಿ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆ ಇರಬೇಕು ಅಂತ. ಸೊ ಅದರ ಭಾಗವಾಗಿ ಇನ್ನು ಮುಂದೆ ವಾರಕ್ಕೆ 2 ದಿನ ಕಡ್ಡಾಯವಾಗಿ ತಾಲೂಕುಗಳ ಭೇಟಿ ಹಾಗೂ ಕುಂದುಕೊರತೆಗಳ ಒಂದು ಸಾರ್ವಜನಿಕ ಕುಂದುಕೊರತೆಗಳು, ಅಹವಾಲುಗಳನ್ನು ತಕ್ಷಣ ಒಂದು ಕಟ್ಟುನಿಟ್ಟಾದ ಸೂಚನೆಗಳನ್ನು ಕೊಡೋದ್ರ ಮೂಲಕ, ಜವಾಬ್ದಾರಿಗಳನ್ನು ವಹಿಸೋದ್ರ ಮೂಲಕ ಅವರ ಮನವಿಗಳಿಗೆ ಸ್ಪಂದಿಸುವಂಥ ಕೆಲಸ ನಿರಂತರವಾಗಿ ಮುಂದೆ ಮಾಡ್ತೇವೆ. ಅದ್ರ ಜೊತೆಗೆ ವಿವಿಧ ಕಚೇರಿಗಳಿಗೆ ಅನಿರೀಕ್ಷಿತ ಭೇಟಿ ಕೊಡೋದ್ರ ಮೂಲಕ ನಮ್ಮ ಎಲ್ಲ ಕಚೇರಿಗಳಲ್ಲಿ ಆಡಳಿತ ವ್ಯವಸ್ಥೆ ಸುಧಾರಣೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಸರ್ಕಾರದ ಆಶಯ ಆಗಿದೆ. ಭಾಳ ಸ್ಪಷ್ಟವಾದ ಸೂಚನೆ ಇದೆ. ಆಡಳಿತ ವ್ಯವಸ್ಥೆ ಚುರುಕಾಗಬೇಕು, ಜನಸ್ನೇಹಿ ಆಗಬೇಕು, ಜನರಿಗೆ ಪೂರಕವಾದ ಆಡಳಿತ ಸಿಗಬೇಕು ಅಂತೇಳಿ ಜಿಲ್ಲಾಧಿಕಾರಿಯಾಗಿ ಕಡಾಖಂಡಿತವಾಗಿ ಆ ಒಂದು ಮೇಲುಸ್ತುವಾರಿಯನ್ನು ಭಾಳ ಯಶಸ್ವಿಯಾಗಿ ಮತ್ತು ಭಾಳ ಗಂಭೀರವಾಗಿ ತೆಗೆದುಕೊಂಡು ಆ ಉಸ್ತುವಾರಿಯನ್ನು ಮಾಡ್ತೇನೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈಗ ಇವತ್ತು ನಗರಸಭೆ ಗೌರಿಬಿದನೂರಿನಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು, ಉದಾಹರಣೆಗೆ ಒಂದು 134 ಕಿಲೋಮೀಟರ್ಗಳಷ್ಟು ಉದ್ದದ ಚರಂಡಿ ಇದೆ ಇಡೀ ನಮ್ಮ ನಗರಸಭೆ ವ್ಯಾಪ್ತಿನಲ್ಲಿ. 1 ವರ್ಷದಲ್ಲಿ ನಾವು ಅದನ್ನು ಸ್ವಚ್ಛತೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ 1 ವರ್ಷದಲ್ಲಿ ಮಾಡಬೇಕು ಅಂದರೆ ಪ್ರತಿ ತಿಂಗಳಿಗೆ ಎಷ್ಟು ಮಾಡಬೇಕು, ಪ್ರತಿ ದಿನಕ್ಕೆ ಎಷ್ಟು ಮಾಡಬೇಕು, ಅದೇ ರೀತಿ ಬೀದಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು. ಒಟ್ಟು ಎಷ್ಟು ಕಿಲೋಮೀಟರ್ ಲೆಂತ್ನ ರಸ್ತೆ ಇದೆ ಈ ನಗರಸಭೆ ವ್ಯಾಪ್ತಿನಲ್ಲಿ, ಡಬಲ್ ರೋಡ್ ಇರೋದು ಎಷ್ಟು ಕಿಲೋಮೀಟ್ರ್ ಇದೆ, ಸಿಂಗಲ್ ರಸ್ತೆ ಇರೋದು ಎಷ್ಟು ಕಿಲೋಮೀಟ್ರ್ ಇದೆ, ಪ್ರಮುಖ ಮುಖ್ಯ ರಸ್ತೆಗಳು ಎಷ್ಟು ಕಿಲೋಮೀಟ್ರ್ ಇದೆ, ಕಮರ್ಷಿಯಲ್ ರಸ್ತೆಗಳು, ಒಳಗಡೆ ಲೇಔಟ್ಗಳಲ್ಲಿ ಇರ್ತಕ್ಕಂಥ ಬಡಾವಣೆಗಳಲ್ಲಿ ಇರ್ತಕ್ಕಂಥ ರಸ್ತೆ ಎಷ್ಟಿದೆ, ಕಚ್ಚಾ ರಸ್ತೆ ಎಷ್ಟು ಕಿಲೋಮೀಟ್ರ್ ಇದೆ, ಮಣ್ಣಿನ ರಸ್ತೆ, ಇವೆಲ್ಲ ನಿಖರವಾಗಿ ನಮ್ಮ ಹತ್ರ ಮಾಹಿತಿ ಇದ್ದಾಗ ಯಾವ ರಸ್ತೆಗಳಲ್ಲಿ ಎಷ್ಟು ಕಿಲೋಮೀಟರ್ ರಸ್ತೆಗಳನ್ನು ಒಂದು ದಿನಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಮಾಡಬೇಕು ಅನ್ನೋದು ನಮ್ಗೆ ಕ್ಲಾರಿಟಿ ಬರುತ್ತೆ. ಅದೇ ರೀತಿ ಚರಂಡಿಗಳು, ರಾಜಕಾಲುವೆಗಳು, ಎಷ್ಟು ಕಿಲೋಮೀಟರ್ ರಾಜಕಾಲುವೆ ಇದೆ, ಅದನ್ನು ಎಷ್ಟು ಕಾಂಕ್ರೀಟ್ ಮಾಡ್ಕೊಂಡಿದ್ದೀವಿ, ಸುಸಜ್ಜಿತವಾಗಿ ಮಾಡ್ಕೊಂಡಿದ್ದೀವಿ, ಇನ್ನು ಎಷ್ಟು ಕಡೆ ಒತ್ತುವರಿ ಇದೆ, ಏನಾಗಬೇಕು, ಈ ಥರದ್ದೆಲ್ಲ ಮೂಲಭೂತ ಸೌಕರ್ಯಗಳು ಸುಮಾರು 224 ಮಳಿಗೆಗಳು, 243 ಮಳಿಗೆಗಳು ನಮ್ಮ ನಗರಸಭೆಯಲ್ಲಿದೆ. ಆದ್ದರಿಂದ ನಮಗೆ ಹೆಚ್ಚು ಕಡಿಮೆ 3-3.5 ಕೋಟಿ ಆದಾಯ ಬರಬೇಕು ವರ್ಷಕ್ಕೆ. ಈ ಥರ ಆದಾಯಗಳು ಎಲ್ಲೆಲ್ಲಿ ಬರಬೇಕು ಇವೆಲ್ಲವನ್ನು ಕೂಡ ಸದೃಢಗೊಳಿಸ್ತೀವಿ. ಮತ್ತು ಏನು ವಾಣಿಜ್ಯ ಮಳಿಗೆಗಳಿದ್ದಾವೆ, ವಾಣಿಜ್ಯ ಅಂಗಡಿಗಳಿದ್ದಾವೆ, ಅವುಗಳೆಲ್ಲವನ್ನು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸಮರ್ಪಕವಾಗಿ ತೆರಿಗೆ ಸಂಗ್ರಹಕ್ಕೂ ಕೂಡ ಒತ್ತನ್ನು ಕೊಡ್ತೀವಿ. ಇವೆಲ್ಲ ಆದರೆ ಜನರಿಗೆ ಮೌಲ್ಯಯುತವಾದಂಥ ಸೇವೆ ಕೊಡೋದಕ್ಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಇದಾಗುತ್ತೆ. ಇದೆಲ್ಲದರ ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ಸ್ವತ್ತು ಅಭಿಯಾನಕ್ಕೆ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. 21,000 ಆಸ್ತಿಗಳು 6 ತಿಂಗಳ ಅವಧಿಯಲ್ಲಿ ಪೂರ್ಣ ಪ್ರಮಾಣದ ಖಾತೆಗಳನ್ನು ವಿತರಿಸುವ ಕಾರ್ಯವನ್ನು ಮುಗಿಸಲಾಗುವುದು ಎಂದರು. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು.